ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ನಾನು ಯೂಟ್ಯೂಬಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಇಂಡಿಪೆಂಡೆನ್ಸ್ ಡೇ. ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಏನಂತ ಅಂದರೆ ಬೆಳಿಗ್ಗೆನೇ ಎದ್ದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ, ಇವತ್ತು ಮೊದಲನೇ ಶ್ರಾವಣ ಆಗಿರೋದ್ರಿಂದ ಮನೇಲಿ ದೇವರಿಗೆ ದೀಪ ಹಚ್ಚಿ, ನಾವು ಶ್ರಾವಣ ಮಾಡೋದ್ರಿಂದ ದೇವರಿಗೆ ದೀಪ ಹಚ್ಚಿ ಸ್ವಲ್ಪ ಹೊತ್ತು ಮಲಗಿದ್ದೆ. ಯಾಕೋ ನನಗೆ ಸ್ವಲ್ಪ ಹೆಲ್ತ್ ಇಂಬ್ಯಾಲೆನ್ಸ್ ಆಗಿದೆ. ಸೊ ಏನಕ್ಕೆ ಅಂತ ಅಂದರೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಥರ ಆಗಿರ್ಬೋದು, ಮತ್ತು ಸ್ವಲ್ಪ ರನ್ನಿಂಗ್ ನೋಸ್. ನನಗಂತೂ ಈ ಥರ ರನ್ನಿಂಗ್ ನೋಸ್ ಯಾಕಾಗುತ್ತೆ ಅಂತಲೇ ಗೊತ್ತಾಗಲ್ಲ ಗೈಸ್. ಯಾವಾಗ ಮಂತ್ಲಿ ಒಂದು 4 ಟೈಮ್ಸ್ ಆದರೂ ಆಗುತ್ತೆ, ವೀಕ್ಲಿ ಒಂದ್ಸತಿ ಆಗೇ ಆಗುತ್ತೆ. ಬಟ್ ನನಗೇನಂತಾರೆ ನಮ್ಮಮ್ಮ ಅಂದರೆ ಬಿಕಾಸ್ ಆಫ್ ಹೀಟ್ ಬಾಡಿ ಅಂತ ಅಂತಾರೆ. ಬಟ್ ನನಗಂತೂ ರನ್ನಿಂಗ್ ನೋಸ್ ನಿಜ ತಡ್ಕೊಳ್ಳೋದಕ್ಕೆ ಆಗಲ್ಲ. ಸೊ ಇವಾಗ ಬಿಸಿನೀರು ಕುಡಿತಾ ಇದ್ದೆ. ಸೊ ತುಂಬ ದಿನ ಆಗಿತ್ತಲ್ಲ ವ್ಲಾಗ್ ಮಾಡಿ ಅಂತ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ನಾನು ನಮ್ಮ ಅಜ್ಜಿ ಮನೆಗೆ ಹೋಗಬೇಕು. ಒಂದು ವಾರದಿಂದ ನಾನು ಆ ಕಡೆ ಹೋಗೇ ಇಲ್ಲ. ಸ್ವಲ್ಪ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗಿದ್ದೆ. ಬ್ಯುಸಿ ಅನ್ನೋದಕ್ಕಿಂತ ಹಂಗೆ ಮಾಮೂಲಿ ಅದು ಇದು ಅನ್ನೋ ಕೆಲಸಗಳಿತ್ತು. ಸೊ ಇವತ್ತು ಬೆಳಿಗ್ಗೆನೇ ನನ್ನ ತಂಗಿ ಫೋನ್ ಮಾಡಿದ್ಲು, ಬಾ ಮನೆಗೆ ಅಂತ. ನನಗೆ ಹೋಗೋಕ್ಕಾಗಿರಲಿಲ್ಲ ಬಿಕಾಸ್ ಮನೇಲಿ ಸ್ವಲ್ಪ ಕೆಲಸಗಳಿತ್ತಲ್ವ. ಸೊ ಅದಕ್ಕೆ ಇವಾಗ ಸಂಜೆ ಟೈಮ್ ಬಂದು ಒಂದು 5 ಗಂಟೆ ಆಗಿದೆ. ಓಕೆ, ಇವಾಗ ಹೋಗಿ ಅಜ್ಜಿ ಮನೆಗೆ ಹೋಗಿ ಸಿಗ್ತೀನಿ ಬನ್ನಿ. ಸೊ ನನ್ನ ತಂಗಿನೂ ವ್ಲಾಗಲ್ಲಿ ನಾನೇ ವೀಡಿಯೋ ಮಾಡಿಲ್ಲ ಅಲ್ವಾ. ಸೊ ತುಂಬ ದಿನಗಳೇ ಆಗೋಗಿತ್ತು. ಇವಾಗ ಹೋಗಿ ಅವರೆಲ್ಲ ಹೆಂಗಿದ್ದಾರೆ ಏನು ಅಂತ ವಿಚಾರಿಸೋಣ ಬನ್ನಿ. ನನಗೆ ಏನು ಹುಷಾರಿಲ್ಲ ಅಥವಾ ಏನೇ ಹೆಲ್ತ್ ಇಶ್ಯೂಸ್ ಇದ್ದರೂ ಒಂದು ಲಿಪ್ಸ್ಟಿಕ್ ಹಾಕ್ಬಿಟ್ರೆ ಫೇಸ್ ಹೆಂಗೆ ಕಾಣುತ್ತಲ್ವ. ಇವಾಗ ರೆಡಿಯಾಗಿ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ರೆಡಿ ಆಗಿದ್ದೀನಿ ಅಂತ ಅಂದರೆ ಜಸ್ಟ್ ಲಿಪ್ಸ್ಟಿಕ್ ಒಂದು ಹಾಕ್ಕೊಂಡಿದ್ದೀನಿ. ಸೊ ಅದೊಂದೇ. ಹುಷಾರಿಲ್ಲ ಅಂದರೆ ಏನಿದ್ರು ನಾನು ಹಾಕೊಳ್ಳೋದು ಅದೊಂದು ಲಿಪ್ಸ್ಟಿಕ್ ಅಷ್ಟೇ. ಸೊ ಲಾಸ್ಟ್ ವೀಕು ನಾನು ಮತ್ತು ನನ್ನ ತಂಗಿ ನಮ್ಮ ಅಕ್ಕ ಎಲ್ಲ ಕೆಲವು ಐಟಮ್ಸ್ನ ತಗೊಂಡಿದ್ವಿ. ಸೊ ಪಾಪ ಅದನ್ನು ಲಾಸ್ಟ್ ವೀಕು ನನ್ನ ತಂಗಿ ಏನೇ ಇಟ್ಟಿರು, ಬರಬೇಕಾದ್ರೆ ತೊಗೊಂಬ ಅಂತ ಅಂದಿದ್ಲು. ಏನೋ ತೊಗೊಂಬ ಮನೆಗೆ ಬರಬೇಕಾದ್ರೆ ಅಂತ ಅಂದ್ಲು ಅಂತ ಹೇಳಿದೆ ಅಲ್ವಾ. ಸೊ ಏನು ತೊಗೊಂಬ ಅಂತ ಅಂದ್ಲು ಅಂದರೆ, ಲಾಸ್ಟ್ ವೀಕು ನಾವು ಸಂಡೇ, ಮೇ ಬಿ ಸಂಡೇನೇ, ಸಂಡೇ ಈವ್ನಿಂಗ್ ಒಂದು 7 ಸಾರಿ ಗೈಸ್, ಸಂಡೇ ಈವ್ನಿಂಗು ಒಂದು 7 ಆಗಿತ್ತು. ಸೊ ಅವಾಗ ನಮ್ಮ ಮನೆ ಹತ್ರನೇ ಆಕ್ಸಸರೀಸ್ ಮಾರೋರು ಬಂದಿದ್ದರು. ಸೊ ಅಲ್ಲಿ ತುಂಬ ಅಟ್ರಾಕ್ಟಿವ್ ಆಗಿ ಬೇರೆ ಕಾಣಿಸ್ತಾ ಇತ್ತಲ್ವ ಅಂತ ಹೇರ್ ಕ್ಲಿಪ್ಸು ಏನೇನು ಯೂಸ್ ಆಗುತ್ತೆ ಅಂತ ಅದನ್ನು ತಗೊಂಡ್ವಿ. ನನ್ನ ತಂಗಿನೂ ತೊಗೊಂಡಿದ್ಲು, ಬಟ್ ಮನೆಗೆ ತೊಗೊಂಡೋಗಿರಲಿಲ್ಲ. ನನಗೆ ಇವಾಗ ಹೇಳಿದ್ಲು ಅವತ್ತೇ ತೊಗೊಂಬ ಅಂತ. ಅವತ್ತಿಂದ ನಾನು ಹೋಗಿರಲಿಲ್ವಲ್ಲ. ಸೊ ಇವಾಗ ತೊಗೊಂಡೋಗೋಣ. ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನಿಮಗೂ. ಸೊ ಇದ್ರ ಜೊತೆಗೆ ಇನ್ನೂ ಒಂದು 2-3 ತೊಗೊಂಡಿದ್ವಿ. ಅದು ಆಲ್ರೆಡಿ ಯೂಸಲ್ಲಿದೆ, ಯೂಸ್ ಮಾಡದಿರೋದೇ ಇದು ನನ್ನ ತಂಗಿ ತೊಗೊಂಡಿದ್ದು. ಇದು ಆ್ಯಕ್ಚುಲಿ ನಾನು ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ನೋಡಿ. ಅಂದರೆ ಫ್ರಾಕ್ಸ್ ಎಲ್ಲ ಏನಾದರೂ ವೇರ್ ಮಾಡಿದಾಗ ಇದೊಂದು ಹೇರ್ ಕ್ಲಿಪ್ ಹಾಕ್ಕೊಂಡ್ರೆ ಸಕ್ಕತ್ತಾಗಿ ಕಾಣುತ್ತೆ. ಸೊ ಇದೊಂದು ತೊಗೊಂಡೆ ನಾನು. ಆ್ಯಂಡ್ ಇದೊಂದು ಏನಂತಾರೆ ಇದಕ್ಕೆ, ನೇಲ್ ಪಾಲಿಷ್ ರಿಮೂವರ್ ಅಂತ ಹೇಳ್ತೀವಿ ಅಲ್ವಾ. ಆ್ಯಂಡ್ ಇದು ಮನೆಗೆ ಬೇಕಾಗಿತ್ತು. ಇದೆಲ್ಲ ಹೇರ್ ಕ್ಲಿಪ್ಸ್. ಇದೊಂದೇ ನನ್ನ ತಂಗಿ ತೊಗೊಂಡಿದ್ದು. ಇದು ಮತ್ತು ಇದು ಅಷ್ಟೇ. ಇದು ಏನಂತಾರೆ ಇದಕ್ಕೆ, ಐಬ್ರೋ ಪೆನ್ಸಿಲ್ ವಿತ್ ಲಿಪ್ ಲೈನರ್ ಅಷ್ಟೆ. ಚೆನ್ನಾಗಿದೆ ಲಿಪ್ ಲೈನರ್, ಕಲರ್ ಚೆನ್ನಾಗಿದೆ. ಸೊ ನಮಗೇನು ಐಬ್ರೋ ಪೆನ್ಸಿಲ್ ಅವಶ್ಯಕತೆನೇ ಇಲ್ಲ, ಬಿಕಾಸ್ ನ್ಯಾಚುರಲ್ ಆಗಿ ನಮ್ಮ ಐಬ್ರೋಸ್ ಚೆನ್ನಾಗಿದೆ. ಈವನ್ ನನ್ನ ತಂಗಿಯೂ ಕೂಡ. ಆ್ಯಂಡ್ ಇದು ಹೇರ್ ಕ್ಲಿಪ್ಪು. ಆ್ಯಂಡ್ ಇದು ನಾನು ತೊಗೊಂಡೆ. ಸೊ ಇನ್ನೂ ಒಂದು 3-4 ಐಟಮ್ಸ್ ಇನ್ ಯೂಸಲ್ಲಿದೆ. ಅದನ್ನು ಎಲ್ಲೆಲ್ಲಿ ಇಟ್ಟಿದ್ದೀನೋ ಗೊತ್ತಿಲ್ಲ. ಸೊ ಇದಿಷ್ಟನ್ನು ಇವಾಗ ಅವಳು 2 ತೊಗೊಂಡಿರೋದು, ಆ 2 ತೊಗೊಂಡೋಗಿ ಕೊಡೋಣ ಬನ್ನಿ. ಇನ್ನೂ ಹೇಳಿದ್ನಲ್ವಾ, ಇನ್ನೂ ಒಂದು 2 ಇನ್ ಯೂಸಲ್ಲಿದೆ ಅಂತ. ಸೊ ಇದೊಂದು ಮೇ ಬಿ ಇದು ಅವಾಗಲೇ ತೊಗೊಂಡಿದ್ದೆ. ಈ ರನ್ನಿಂಗ್ ನೋಸ್ ಆಗಿರುತ್ತಲ್ವಾ, ಅವಾಗ ನಮ್ಮ ಆಸ್ತಿ ಏನು ಹೇಳಿ, ಕರ್ಚಿಫ್. ಅದು ಬಿಟ್ಟರೆ ಟಿಶ್ಯೂಸ್. ಅದೇ ಇದಿಲ್ಲ ಅಂತ ಅಂದರೆ ಆಗಲ್ಲ. ಸೊ ಇವಾಗ ಹೋಗೋಣ ಅಜ್ಜಿ ಮನೆಗೆ ಬನ್ನಿ. ಮನೇಲೆಲ್ಲ ಒಂದ್ಸಲಿ ಗ್ಯಾಸೆಲ್ಲ ಆಫ್ ಮಾಡಿದ್ದೀನಿ ಅಂತ ನೋಡಿಕೊಂಡು ಲಾಕ್ ಮಾಡಿಕೊಂಡು ಹೋಗ್ತೀನಿ. ಇನ್ನು ಅಜ್ಜಿ ಮನೇಲಿ ಸಿಗ್ತೀನಿ. ಓಕೆ, ಬಾಯ್. ಇವಾಗ ನಾನು ನನ್ನ ತಂಗಿಗೆ ಕಾಲ್ ಮಾಡಿದ್ದೆ, ಯಾಕಂದರೆ ಅಲ್ಲಿ ಮನೆಗೆ ಹೋದ್ಮೇಲೆ ಯಾರೂ ಇಲ್ಲ ಅಂತ ಅಂದರೆ ಸುಮ್ಮನೆ ಇದಾಗುತ್ತೆ ಅಂತ. ಸೊ ಅವಳು ಮಲಗಿದಳಂತೆ. ಬನ್ನಿ ಗೈಸ್ ಹೋಗೋಣ ಅಜ್ಜಿ ಮನೆಗೆ. ಅವಾಗಿಂದ ಹೋಗ್ತೀನಿ ಅಂತಲೇ ಹೇಳ್ತಾಯಿದ್ದೀನಿ, ಇನ್ನೂ ಹೋಗಿಲ್ಲ. ಇವಾಗ ಹೋಗ್ತೀನಿ ಬನ್ನಿ.
ಸೊ ಗೈಸ್ ಇವಾಗ ನಾನು ಅಜ್ಜಿ ಮನೆಗೆ ಬಂದೆ. ಅದೆಲ್ಲ ತಗೊಬಂದಿದ್ದೀನಿ. ಅವಳು ಅವತ್ತು ತಗೊಂಡ್ಲು, ಇವತ್ತು ತಂದು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ಮಾತಾಡೇನಾದರೂ. ಹೌದಾ, ಇವಾಗ ಸ್ಟಾರ್ಟ್ ಮಾಡಿದ್ಯಾ? ಗೈಸ್ ಅದು ತುಂಬ ದಿನ ಆದಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ ನನಗೂ ಮಾತು ಬರ್ತಾ ಇರಲಿಲ್ಲ. ನನಗೂ ಗೊತ್ತಿಲ್ಲ ಗೈಸ್. ಹಾಯ್ ಗೈಸ್, ಹೇಗಿದ್ದೀರಿ ಎಲ್ಲರೂ? ನಾನು ಚೆನ್ನಾಗಿಲ್ಲ. ಏನಕ್ಕೆ ನಿನಗೇನು ಗೈಸ್? ನನಗೆ ನಗಡಿ ಅವಳಿಗಲ್ಲ. ಅಯ್ಯಪ್ಪ ಈಗ ಬಂದಿರೋದು ನಾನು. ಚೂರು ಬೆಳಗ್ಗೆಯಿಂದ ಹಿಂಗೆ ಅಂದೇ ಇರಲಿಲ್ಲ, ಈಗ ನೋಡಿ ಹೆಂಗಂತ ಇದ್ದೀನಿ. ನಿನ್ನ ಪರ್ಮಿಷನ್ ಇಲ್ಲದೆ ನಿನ್ನ ಲಿಪ್ ಲೈನರ್ ಅವತ್ತು ಯೂಸ್ ಮಾಡಿದ್ದೆ. ಯಾವತ್ತು ಹೇಳು? ಬ್ಯಾಂಗ್ಳೂರ್ಗೆ ಹೋಗಿರಲ್ಲ ಇಲ್ಲ ಗೈಸ್, ಇದೆಲ್ಲ ಕಟ್ ಕಟ್. ಹಾಂ ಹೇಳು. ಅದೆಲ್ಲ ಕಣೆ, ಅವತ್ತಿನ ದಿನ ಸಂಡೇ ನಿನ್ನ ಮುಂದೆನೆ. ಅವತ್ತು ನನ್ನ ಮುಂದೆ ಯೂಸ್ ಮಾಡ್ದಲ್ಲ. ನೀನು ಹಾಕೊಂಡೆ, ವರ್ಷನೂ ಹಾಕೊಂಡು, ಇದು ಹಾಕೊಂಡಿದ್ದಲ್ಲಪ್ಪ ಅವಳು. ಐಬ್ರೋಸ್ ಅದನ್ನು ಹೇಳಿದ್ದೀನಿ, ನಮ್ಮಿಬ್ರಿಗೆ ಐಬ್ರೋ ಪೆನ್ಸಿಲೇ ಬೇಡ, ಯಾಕಂದರೆ ನಮ್ಮ ನ್ಯಾಚುರಲ್ ಐಬ್ರೋಸ್ ಚೆನ್ನಾಗೈತೆ ಅಂತ. ನಮ್ದು ಹಂಗೆ ಇದೆ, ಐಬ್ರೋಸ್ ಮಾಡಿಸ್ಬೇಕು, ಮಾಡಿಸಿಲ್ಲ. ಈಗ ಅದನ್ನ ಅವ್ರು ಕೇಳಿದ್ರಾ? ಕೇಳಿಲ್ಲ, ಸುಮ್ಮನೆ ಹಂಗೆ ಹೇಳಿದೆ. ಹೇಳ್ರಿ ಇನ್ನೇನಾದರೂ ಇದ್ರೆ. ಏನಿಲ್ಲ, ಇವತ್ತು ನಾನು ತಂದ್ಕೊಡ್ತಾಳೆ ಅಂತ ಅನ್ಕೊಂಡಿಲ್ಲ, ಇದನ್ನ ಮರ್ತೋಯ್ತಿ ಅಂತ ಅನ್ಕೊಂಡಿದ್ದೆ. ಇಲ್ಲ, ನಾನು ನೆನಪಿತ್ತು. ಯಾಕೆ ನೀನು ಬರೋದೇ ಮರ್ತೋಯ್ತಿಯಲ್ಲ ಇಲ್ಲಿಗೆ? ಎಷ್ಟು ದಿನ ಆದ್ಮೇಲೆ? ಒಂದು ವಾರ ಆಗಿತ್ತು ಗೈಸ್ ನಾನು ಇಲ್ಲಿಗೆ ಬಂದು. ಅಂದ್ರೆ ಸಂಡೇ ಜಸ್ಟ್ ಅದು ಎತ್ಕೊಂಡು ಹೋಗಿ ಬಂದಿದ್ದೆ ಅಷ್ಟೇ. ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ ಗೈಸ್. ಅದಕ್ಕೆ ಇವತ್ತು ಬರಲ್ವೇನೋ, ಇದು ತರಲ್ವೇನೋ ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಬಂದಿದ್ದಾಳೆ. ಗೈಸ್ ಏನು ಗೊತ್ತಾ, ಅವಳು ಏನೋ ಅವಳು ಕನಸಲ್ಲಿ ಏನೋ ಬಂದಿದ್ಯಂತೆ, ಅದನ್ನ ಅವಳು ಹೇಳು. ಜೋಕ್ ಅದು, ಜೋಕ್ ಆಗ್ಬಿಟ್ಟು ಸುಡಿರು. ಹೇಳು ಪ್ಲೀಸ್. ಏನಿಲ್ಲ, ನನ್ನ ಕನಸಲ್ಲಿ ರವಿಚಂದ್ರನ್ಗೆ ಮದುವೆ ಮಾಡಿಸ್ತಾ ಇದ್ದೆ. ಯಾವ ರವಿಚಂದ್ರನ್ ಅಂತ ಸ್ಪೆಸಿಫಿಕ್ ಮಾಡಿ ಹೇಳು. ಇವನ ಹೆಸರು ಫುಲ್ ರವಿಚಂದ್ರನ್ ಗೊತ್ತಿಲ್ಲ, ಫಿಲಮ್ ಆಕ್ಟರ್ ರವಿಚಂದ್ರನ್ ಅಷ್ಟೇ. ಅವ್ರಿಗೆ ಮದುವೆ ಮಾಡ್ಸಕ್ಕೆ ಇವಳು ಹೋಗಿದ್ಲಂತೆ. ಮಾಡಿಸ್ತಾ ಇದ್ದೆ, ಅದಕ್ಕೆ ನಮ್ಮ ಮನೆಯವರೆಲ್ಲ ಬಡಿ ತಗತ್ತೆ ಇರ್ತಾರೆ. ಇವಳು ಮಾತ್ರ ಕನ್ಸಲ್ಲಿ ಬಿಡ್ದಿಲ್ಲ. ನನ್ನ ಕನ್ಸು ಈಗ ಮಧ್ಯಾಹ್ನ ಮಲಗಿದ್ನಲ್ಲ, ಅವಾಗ ಬಿಟ್ಟಿದ್ದು ಕನ್ಸು. ಮಧ್ಯಾಹ್ನ ಒಂಥರ ಕನ್ಸು ಬಿಡುತ್ತೆ, ಅದಕ್ಕೆ ಅದು ಬಂದಿದೆ. ಸರಿ ಅಷ್ಟೇ ಅವಳು ಹೇಳ್ತಾರೆ. ಅಷ್ಟೇ ಕಟ್ ಮಾಡಿ ಅವಾಗ ಮಾತಾಡ್ತೀನಿ. ನನ್ನ ತಮ್ಮ ಬಂದವನೇ. ಏನೋ ಅದು ನನಗೋಸ್ಕರ ಬಟ್ಟೆ ತಂದವನೆ. ಪಂಚಾಮೃತ ಅಂತ ಎತ್ಕ ತಿನ್ನೋ. ಇದೇನೋ ಬಟ್ಟೆ ಹಿಂಗೈತೆ, ಏನಕ್ಕೆ ಇದಿರೋ? ಆಗ್ತಾರಲ್ಲ ಆ ಥರ. ನೋಡಿ ಗೈಸ್, ಚೆನ್ನಾಗೈತೆ, ಬಟ್ ಅವನಿಗೆ ಗೊತ್ತಿಲ್ಲ ಚೆನ್ನಾಗಿ ಕಾಣುತ್ತಾ ಏನೋ. ಇದೇನು ಎಂಬ್ರಾಯ್ಡ್ರಿನಾ? ಮಧುಗೌಡ ಹಾಕಿದ್ನ. ಮಧುಗೌಡ ಸೀಮಂತದಲ್ಲಿ ವರುಣ್ ಹಾಕ ಬಂದಿದ್ದ. ಇದೇ ತರ ನೋಡಿ ಯಾರು ಕೊಡ್ಸಿದ್ರು? ಎಲ್ಲಿ ತಗೊಂಡಿದ್ದೆ? ಒಂದು ಫ್ರೆಶರ್ಸ್ ಡೇ ನಡೀತಾ ಇದೆ ಗೈಸ್. ಯಾವತ್ತು ಫ್ರೆಶರ್ಸ್ ಡೇ? ಅದಕ್ಕೆ ಬಟ್ಟೆ ತರೋಕೆ ಹೋಗಿದ್ದ. ನಾನು ಓದಿದ್ದು ಅಲ್ಲೇ, ನಾವು 4 ಜನ ಓದಿದ್ದು ಅಲ್ಲೇ ಗೈಸ್. ಎಲ್ಲರೂ ಅಲ್ಲೇ ಓದಿರೋದು. ಈಗ ಇವನೊಬ್ಬ ಕೊನೆ ಇಲ್ಲೇ. ಪ್ಯಾಂಟ್ ತಗೊಂಡೆ, ಪ್ಯಾಂಟ್ ನಾಳೆ ಹೋಗ್ಬಿಟ್ಟು ಆಗಬೇಕು. ಎತ್ತು ಮಾಡಿಸ್ಕೊಂಡು ಬಂದಿದ್ದೀನಿ ವೈಟ್ ಕಲರು. ಶೂ, ಅದು ಶೂ ಟ್ಯಾಕ್ಸ್ನ ನನ್ನ ಮೇಲೆ ಹಾಕಿದ್ದೇನೆ, ಅದು ನಾನು ತಗೊಳ್ಬೇಕಂತೆ. 19 ಬಂದಿದೆ ಶೂ. ಹಾಕೊಂಡು ನೋಡಪ್ಪ, ಈಗ ಅವಳು ಟ್ರಯಲ್ ಮಾಡ್ಬೇಕೀಗ. ನೀನು ಪಂಚಾಮೃತ ಏನು ತಿಂತ ವೈಟ್ ಬೂಟ್ ಕಟ್ಟು. ಗೈಸ್, ಒಂದು ಇಂಪಾರ್ಟೆಂಟ್ ಡಿಸ್ಕಷನ್ ನಡೀತಾ ಇದೆ. ಏನು ಅಂತ ಅಂದರೆ, ಏನ್ರಿ ಭೂಮಿಕಾ ಅವರೇ ಹೇಳಿ. ನನ್ನ ತಮ್ಮನಿಗೆ ಎಲ್ರಿಗಿಂತ ಮುಂಚೆನೇ ಮದುವೆ ಮಾಡಿ ಅಂತ ಹೇಳ್ತವನೆ. ಹೇಳ್ರಿ ಧೀರಜ್. ನನ್ಗೆ ಯಾವ್ದು ಸರಿಯಾಗಿ ಇಷ್ಟ ಆಗಲ್ಲ. ನನ್ಗೆ ಹೇಳಕ್ ಬರಲ್ವಲ್ಲ ಚೆನ್ನಾಗಿಲ್ವಾ ಅಂತ. ಅದಕ್ಕೆ ನಂಗೆ ಈಗ ನೋಡ್ ತಕ್ಷಣ ಇಷ್ಟ ಆಯ್ತು ಅಂತ ಹೇಳಕ್ ಬಂದೆ. ನೀವೆಲ್ಲ ಇಲ್ವಾ ತಗೊಳಕ್ಕೆ?
ನಾನು ಓದೆ 5 ನಿಮಿಷ ಪುಟ್ಟಿ ಶರ್ಟ್ ನಾನು ಓದೋರೆ ಎತ್ ಮಡಗಿಸಿರೋದು ಬೇಕೇ ಬೇಕು ಬಂದೇ ಬರ್ತೀನಿ ಅಂತ. ಗೈಸ್ ನನ್ನ ತಮ್ಮನ ಪ್ಲ್ಯಾನ್ ಏನು ಗೊತ್ತಾ, ಈಗ ಶರ್ಟ್ನ ನಮ್ಮ ಅಮ್ಮ ಕೊಡಿಸಿರೋದು, ಪ್ಯಾಂಟ್ನ ನಾಳೆ ನಮ್ಮ ಅಪ್ಪನ ಹತ್ರ ತೆಗೆಸ್ಕೊಂತಾನೆ. ರಿಮೈನಿಂಗ್ ಇರೋದು ಏನು ಹೇಳಿ, ಶೂ. ಅದು ಯಾರು ಹೇಳಿ, ನೀನೆ. ಅವಂದೇ ಒಳ್ಳೆ ಪ್ಲ್ಯಾನು, ಆದರೆ ನನಗೆ ಯಾರೂ ತಗೊಳಲ್ಲ, ನನಗೆ ನಾನೇ ತಗೋಬೇಕು. ನಿನ್ಗೂ ತಗೊಡ್ತಾಳೆ, ನೀನು ತೆಗಿಸ್ಕೊಳಲ್ಲ ಅಷ್ಟೇ. ಯಾರು ತಗೊಡ್ತಾರೆ? ಮಮ್ಮಿ ಯಾವಾಗ ತಗೊಟ್ಟಿದ್ರು? ಅಮ್ಮ ನಿಂಗೆ ಬಟ್ಟೆ ತಗೊಳಲ್ವಾ ಬರ್ತಡೆಗೆಲ್ಲ? ನನಗೆ ತಗೊಳಲ್ಲ. ಈ ವರ್ಷದ ಬರ್ತಡೆಗೆ ನಮ್ಮ ಭೂಮಿಕಾ ಅವರು ಏನೋ ಕೊಡಿಸ್ತಾರಂತೆ ಗೈಸ್, ಅದನ್ನ ಎಕ್ಸ್ಕ್ಲೂಸಿವ್ ಆಗಿ ಅಲ್ಲಿ ಆ ಬ್ಲಾಗ್ ಸಸ್ಪೆನ್ಸ್ ಅವೆಲ್ಲ ಎಷ್ಟನೇ ಇಯರ್ ಬರ್ಡೇ ಹೇಳಪ್ಪ? ನಂದು ನಿಂದು 24 ತಾನೇ. ಹೊಸ ಕ್ಲಿಪ್ನ ಆಗಲೇ ಹಾಕೋ ಲಡಾಯಿಸ್ತಾವಳೆ. ಚೆನ್ನಾಗೈತಾ? ಓಕೆ ಗೈಸ್ ಯಾರು ಬೈಬೇಡಿ, ಕೋಲ್ಡಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ದೀನಿ ಅಂತ. ಅವಳಿಗೆ ಇದು ಪ್ಲ್ಯಾನ್ ಕೊಟ್ಟಿದ್ದು ನಮ್ಮ ಭೂಮಿಕಾ ಅವರು. ಕೋಲ್ಡ್ ಆಗೈತೆ ಅಂತ ಅಂದು ವಿಕ್ಸ್ ಹಾಕೊಂಡು ಹವಾ ತಗೋ ಅಂತ ಅಂದೆ. ನನಗೆ ಕೋಲ್ಡ್ಗೆಲ್ಲ ಆಗಿರೋದು ಹೀಟ್ಗೆ ಅಂತ, ಅದಕ್ಕೆ ಐಸ್ ತಿನ್ನು ಅಂದೆ. ಅದೇ ತಿನ್ನಬೇಕು, ಅದಕ್ಕೆ ತಿಂತಾವಳು ಅಷ್ಟೇ. ನಾನು ಕೊಡಿಸ್ಬೇಕಾಗಿತ್ತು, ಬಟ್ ಅವಳಿಗೆ ಬಲ್ಲ ಸರಿಯಾಗಿ ಬರೋಕ್ಕೆ ಏನು ಸಂಟ, ಅದಕ್ಕೆ ಬುಕ್ ಮಾಡ್ಕೊಂಡವಳೆ. ಅವಳು ಇದರಿಂದ ನಾನು ತಿಂತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಈ ಚಾಕ್ಲೇಟ್ನ ನಾನು ಬೆಂಗಳೂರು ಕೆಲಸ ಮಾಡ್ತಾ ಇದ್ದನಲ್ಲ, ಅವಾಗ ಪ್ರತಿದಿನ ಅಲ್ಲಿ ಅಂಗಡಿಗೆ ಹೋಗ್ಬಿಟ್ಟು ತಿಂತಾಯಿದ್ದೆ. ಚಾಕ್ಲೇಟ್ನ ಅಂದೆ, ಸಾರಿ ಐಸ್ ಕ್ರೀಮ್ನ. ಈ ಚಾಕ್ಲೇಟ್ ಐಸ್ ಅಂತಾನೆ ಬಿಡು ಆಗುತ್ತೆ. ನಮ್ಮ ಮಮ್ಮಿ ಅಥವಾ ಡ್ಯಾಡಿ ಏನಾದ್ರು ವ್ಲಾಗ್ ನೋಡಿದ್ರೆ ಬೈಬೇಡಿ, ನಾನು ಹೀಟ್ಗಾಗಿರೋದ್ರಿಂದ ತಿಂತಾಯಿದ್ದೀನಿ. ಆಮೇಲೆ ನನಗೂ ಹೇಳ್ಬೇಡಿ ಅವ್ಳು ಹೀಟ್ಗಾಗಿರುತ್ತೆ ಅಂತೇಳಿ ನಾನು ಐದು ತಿನ್ನು ಅಂತ ಹೇಳಿರೋದು. ನನಗೆ ಹೀಟ್ಗೆಲ್ಲ ಆಗಲ್ಲ, ಕೋಲ್ಡ್ಗೆ ಆಗಲ್ಲ. ಅವಳದು ಕೋಲ್ಡ್ ಬಾಡಿ, ನಂದು ಹೀಟ್ ಬಾಡಿ. ಅದು ಹೆಂಗೆ ಗೊತ್ತು ನಿಂಗೆ ಕೋಲ್ಡ್ ಹೀಟ್ ಬಾಡಿ ಅಂತ? ನಿಂಗೆ ಹೆಂಗೆ ಗೊತ್ತು ನಿಂಗೆ ಹೀಟ್ ಬಾಡಿ? ನಮ್ಮ ಅಮ್ಮನೇ ಹೇಳೋದು. ನನಗೂ ನಮ್ಮ ಅಮ್ಮನೇ ಹೇಳೋದು ನಂಗೆ ಕೋಲ್ಡ್ ಬಾಡಿ ಅಂತ. ನಮ್ಮ ಅಮ್ಮದು ಹೀಟ್ ಬಾಡಿ ಅಂತೆ, ನಾವು ಕೋಲ್ಡ್ ಬಾಡಿ ಅಂತೆ. ನಿಂದು ನಿಮ್ಮ ಅಮ್ಮದು ಗೊತ್ತಿಲ್ಲ, ನಿಮ್ಗೆ ಏನು ಗೊತ್ತಿಲ್ಲ ಬಿಡು. ಬಾಯ್, ತಿನ್ಬಿಟ್ಟು ಆಮೇಲೆ ಸಿಗ್ತೀವಿ. ಇವಾಗ ಮನೆಗೆ ಬರ್ತಾ ಇದ್ದೀನಿ. ಇವಾಗ ಮಳೆ ಬರ್ತಾ ಇದೆ. ಮಳೆಯಲ್ಲಿ ನೆಂದರೆ ಮತ್ತೆ ನನಗೆ ಕೋಲ್ಡ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಬೇಗ ಬಂದ್ಬಿಟ್ಟೆ. ತುಂಬ ರನ್ನಿಂಗ್ ವಾಸು. ಓಕೆ ಗೈಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್, ಲವ್ ಯು.